ರಜನಿಕಾಂತ್ ನಟನೆಯ ಬಹುನಿರೀಕ್ಷಿತ ಕೂಲಿ ಸಿನಿಮಾವು 14ನೇ ತಾರೀಕು ಭರ್ಜರಿಯಾಗಿ ಪ್ರದರ್ಶನಗೊಂಡಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಭರ್ಜರಿ ಪುನರಾಗಮನ ಮಾಡಿದ್ದಾರೆ ಮತ್ತು ಬಾಕ್ಸ್ ಆಫೀಸ್ ಸಂಖ್ಯೆಗಳು ಅದನ್ನು ಸಾಬೀತುಪಡಿಸುತ್ತವೆ. ಲೋಕೇಶ್ ಕನಕರಾಜ್ ನಿರ್ದೇಶನದ ಅವರ ಇತ್ತೀಚಿನ ಚಿತ್ರ ಕೂಲಿ ನಿನ್ನೆ ವಿಶ್ವದಾದ್ಯಂತ ಬಿಡುಗಡೆಯಾಯಿತು. ವಿಮರ್ಶಕರಿಂದ ಮಿಶ್ರ ವಿಮರ್ಶೆಗಳ ಹೊರತಾಗಿಯೂ ಅಭಿಮಾನಿಗಳನ್ನು ಆಕರ್ಷಿಸಿತು. ಈ ಚಿತ್ರದಲ್ಲಿ ಅಕ್ಕಿನೇನಿ ನಾಗಾರ್ಜುನ ಪ್ರಬಲ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಹೆಚ್ಚಿನ ಅಭಿಮಾನಿಗಳ ಗುಂಪಿಗೆ ಹೆಚ್ಚುವರಿ ತಾರಾಶಕ್ತಿಯನ್ನು ಸೇರಿಸಿದ್ದಾರೆ. ಭಾರತಾದ್ಯಂತ ಈ ಚಿತ್ರವು ಪ್ರಭಾವಶಾಲಿ ಉಪಸ್ಥಿತಿಯನ್ನು ಹೊಂದಿತ್ತು. ಆರಂಭಿಕ ದಿನದಂದು ಸುಮಾರು 14,000 ಪ್ರದರ್ಶನಗಳನ್ನು ಪ್ರದರ್ಶಿಸಲಾಯಿತು. ಮುಂಜಾನೆಯಿಂದಲೇ ಚಿತ್ರಮಂದಿರಗಳ ಹೊರಗೆ ಜನಸಂದಣಿ ಸಾಲುಗಟ್ಟಿ ನಿಂತಿತ್ತು ಮತ್ತು ಅಭಿಮಾನಿಗಳ ಆಚರಣೆಗಳು ಡ್ರಮ್ ಬೀಟ್ಗಳು, ಕಾನ್ಫಿನಿಟಿ ಶವರ್ಗಳು ಮತ್ತು ಬೃಹತ್ ಕಟೌಟ್ಗಳೊಂದಿಗೆ ಅದ್ದೂರಿ ಬಿಡುಗಡೆ ಧ್ವನಿಯೊಂದನ್ನು ಹೊಂದಿಸಿದವು. ಚಿತ್ರದ ತಮಿಳು ಆವೃತ್ತಿಯ ಪಟ್ಟಿಯಲ್ಲಿ ಪ್ರಾಬಲ್ಯ ಸಾಧಿಸುತ್ತಲೇ ಇದೆ. ಶುಕ್ರವಾರವೂ ಚಿತ್ರಮಂದಿರಗಳಲ್ಲಿ ಒಟ್ಟಾರೆ 63.86% ಆಕ್ಯುಪೆನ್ಸಿಯನ್ನು ದಾಖಲಿಸಿದೆ. ಬೆಳಗಿನ ಪ್ರದರ್ಶನಗಳಲ್ಲಿ ಮಾತ್ರ ಜನಸಂದಣಿ ತುಂಬಿತ್ತು. ವಿಶೇಷವಾಗಿ ಚೆನ್ನೈ, ಮಧುರೈ ಮತ್ತು ಕೊಯಮತ್ತೂರಿನಲ್ಲಿ ಕೂಲಿ ದಿ ಪವರ್ ಹೌಸ್ ಎಂಬ ಶೀರ್ಷಿಕೆಯ ಹಿಂದಿ ಆವೃತ್ತಿಯು ಒಟ್ಟಾರೆ 30.23% ಆಕ್ಯುಪೆನ್ಸಿಯನ್ನು ಕಂಡಿತು. ಮುಂಬೈ ಮತ್ತು ದೆಹಲಿಯಂತಹ ಮಹಾನಗರಗಳು ರಜನಿಕಾಂತ್ ನೇತೃತ್ವದ ಚಿತ್ರಕ್ಕಾಗಿ ನಿರೀಕ್ಷೆಗಿಂತ ಉತ್ತಮವಾಗಿ ಪ್ರದರ್ಶನ ನೀಡಿತು. ತೆಲುಗು ಪ್ರೇಕ್ಷಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಎರಡನೇ ದಿನದಂದು 68.14% ಆಕ್ಯುಪೆನ್ಸಿಯೊಂದಿಗೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣವು ಚಿತ್ರ ಪ್ಯಾನ್ ಇಂಡಿಯಾ ಯಶಸ್ಸಿಗೆ ಪ್ರಮುಖ ಕೊಡುಗೆ ನೀಡಿತು. ರಜನಿಕಾಂತ್ ಅವರ ಹೊಸ ಬಿಗ್ ಸ್ಕ್ರೀನ್ ಸಿನಿಮಾ ಕೂಲಿ ಬಾಕ್ಸ್ ಆಫೀಸ್ನಲ್ಲಿ ಪ್ರಬಲವಾಗಿ ಮುಂದುವರೆದಿದ್ದು, ಎರಡನೇ ದಿನವೂ ಭಾರತಾದ್ಯಂತ ಒಟ್ಟು 76.78 ಕೋಟಿ ರು ಗಳಿಕೆ ಮಾಡಿದೆ. ಗುರುವಾರ ಚಿತ್ರಮಂದಿರಗಳಿಗೆ ಲಗ್ಗೆಯಿಟ್ಟ ಈ ಚಿತ್ರ ಎಲ್ಲ ಭಾಷೆಗಳಲ್ಲೂ ಸೇರಿ 65 ಕೋಟಿ ಗಳಿಕೆ ಮಾಡಿದೆ. ಈ ಅಂಕಿಅಂಶ ವ್ಯಾಪಾರ ವಿಶ್ಲೇಷಕರು ಮತ್ತು ಅಭಿಮಾನಿಗಳ ಮೇಲೆ ಭಾರೀ ನಿರೀಕ್ಷೆ ಮೂಡಿಸಿದೆ. ಸೆಕ್ನಿಲ್ಕನ ಆರಂಭಿಕ ಅಂದಾಜಿನ ಪ್ರಕಾರ ತಮಿಳು ಪ್ರೇಕ್ಷಕರು ಮೊದಲ ದಿನ 45 ಕೋಟಿ ರು ಗಳಿಸಿ ಮುನ್ನಡೆ ಸಾಧಿಸಿದರು. ನಂತರ ತೆಲುಗು ವೀಕ್ಷಕರು 15 ಕೋಟಿ ರು, ಹಿಂದಿ 4.5 ಕೋಟಿ ರು ಮತ್ತು ಕನ್ನಡ 50 ಲಕ್ಷ ರು ಗಳಿಸಿದ ಸಿನಿಮಾ ಇದಾಗಿದೆ. ಎರಡನೇ ದಿನ ಶುಕ್ರವಾರ ಆಗಸ್ಟ್ 15, 2025 ಚಿತ್ರವು 11.78 ಕೋಟಿ ರುಗಳನ್ನು ಹೆಚ್ಚಿಸಿದೆ. ಇದು ಬೃಹತ್ ಬೊಚ್ಚಲ ಚಿತ್ರವೆಂದು ಪರಿಗಣಿಸಿ ದೃಢವಾದ ಹಿಡಿತವನ್ನು ಹೊಂದಿದೆ.